ಹಾಸನದಲ್ಲಿ ಅಶ್ಲೀಲ ವಿಡಿಯೋಗಳನ್ನ ಹಂಚಿಕೆ ಮಾಡಿದ್ದಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಂತೂ SIT ಅಧಿಕಾರಿಗಳು ಇಬ್ಬರನ್ನು ಬಂಧಿಸಿದ್ದಾರೆ. ನವೀನ್ ಗೌಡ ಹಾಗೆ ಚೇತನ್ ರನ್ನ SIT ಬಂಧಿಸಿದೆ. ಆರೋಪಿಗಳು ಹೈಕೋರ್ಟ್ಗೆ ಬಂದಿದ್ದಂತ ಸಂದರ್ಭದಲ್ಲಿ ಅರೆಸ್ಟ್ ಮಾಡಿರೋದು, ಏನು ಹುಡ್ಕೊಂಡೋಗಿ ಅರೆಸ್ಟ್ ಮಾಡಿರುವಂತದಲ್ಲ, ಹೈಕೋರ್ಟ್ ಬಂದಂತ ಸಂದರ್ಭದಲ್ಲಿ ಹೋಗಿ ಅರೆಸ್ಟ್ ಮಾಡಿದ್ದಾರೆ. ವಿಚಾರ ಅಂತ ಅಂದ್ರೆ SITಯ ತನಿಖೆ ಮೇಲೆ ಇಲ್ಲಿ ಬಹಳ ಅನುಮಾನ ವ್ಯಕ್ತ ಆಗ್ತಾ ಇತ್ತು. ಯಾಕಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿನ 7, 8, 9 ಈ ತರದ ಆರೋಪಿಗಳನ್ನ ಬಂಧಿಸಿದ್ದಾರೆ ಬಿಟ್ರೆ ಮೊದಲು A1, A2 ಇಂಥವ್ರನ್ನ ಯಾಕೆ ಇವರು ಮುಟ್ತಾ ಇಲ್ಲ SIT? ಏನಾದ್ರು ಬಹಳ ಒತ್ತಡ ಇದೆಯಾ ಈ ತರ ಅಂತ ಪ್ರಶ್ನೆಗಳು ಇಲ್ಲಿ ಉದ್ಭವ ಆಗ್ತಾ ಇತ್ತು. ಆಮೇಲೆ ಈ ಪ್ರಕರಣದಲ್ಲಿ ಪ್ರಜ್ವಲ್ ಮಾಡಿರುವಂತದ್ದು ಏನೋ ಒಂದು ಆರೋಪ ಇದೆ, ಅದು ಎಷ್ಟು ತಪ್ಪೋ, ಈ ರೀತಿಯಾಗಿ ಆ ವಿಡಿಯೋದಲ್ಲಿರುವಂತಹ ಹೆಣ್ಮಕ್ಳನ್ನ ಒಂದು ಬ್ಲರ್ ಕೂಡ ಮಾಡ್ದೈತಿ ಊರು ತುಂಬಾ ಹಂಚಿದ್ರಲ್ಲ, ಅದು ಕೂಡ ಅಷ್ಟೇ ಅಕ್ಷಮ್ಯ ಅಪರಾಧ ಅನ್ನುವಂಥದ್ದು ಬಹಳ ಟೀಕೆಗಳು ವ್ಯಕ್ತ ಆಗಿತ್ತು. ಹಾಗಾಗಿ ಇದರ ಮೇನ್ ಕಿಂಗ್ ಪಿನ್ಗಳು ಯಾರಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡದೆ ಇದನ್ನ ಒನ್ ಸೈಡೆಡ್ ಮಾಡುವಂತ ಪ್ರಯತ್ನ ಆಗ್ತಾ ಇದೆಯಾ ಅನ್ನುವಂಥದ್ದು ಆರೋಪವೂ ಕೂಡ ಮೇಲಿನ ಮೇಲೆ ಕೇಳಿ ಬರ್ತಾ ಇತ್ತು. ಅದರಲ್ಲಿ ಕಾಂಗ್ರೆಸ್ನವರು ಇದ್ದಾರೆ, ಬಿಜೆಪಿಯವರು ಇದ್ದಾರೆ. ಅರೆ ಕೆಲವ್ರನ್ನ ಮಾತ್ರ ಇವ್ರು ಬೇಕಾದವ್ರನ್ನ ಅರೆಸ್ಟ್ ಮಾಡಿ ಉಳಿದಂಥವ್ರನ್ನ ಹಾಗೆ ಬಿಟ್ಬಿಟ್ಟಿದ್ದಾರೆ ಅನ್ನುವಂಥದ್ದು SIT ವಿರುದ್ಧವಾಗಿ ಕೇಳಿ ಬರ್ತಾ ಇದ್ದಂಥ ಆರೋಪ. ನಾನು ಮೊದಲೇ ಹೇಳಿದಾಗೆ ಈ ಒಟ್ಟು ತನಿಖೆಯ ಮೇಲೆ ಅನುಮಾನ ಬರೋದಕ್ಕೂ ಕೂಡ ಈ SITಯ ಇಂಥ ನಡೆಯೂ ಕೂಡ ಕಾರಣ ಆಗಿತ್ತು. ಇದೀಗ SIT ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನವೀನ್ ಗೌಡ ಹಾಗೆ ಚೇತನ್ ಅನ್ನುವಂಥ ವ್ಯಕ್ತಿಯನ್ನ ಬಂಧಿಸಿದ್ದಾರೆ. ಪ್ರಜ್ವಲ್ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಪ್ರಜ್ವಲ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಪ್ರಮುಖ ಆರೋಪಿಗಳನ್ನ ಬಂಧಿಸದೆ ಅನಂತರದ ಆರೋಪಿಗಳನ್ನ ಬಂಧಿಸ್ತಾ ಇದ್ದಾರೆ ಅನ್ನುವಂಥದ್ದೇ SIT ಮೇಲೆ ಅನುಮಾನಕ್ಕೂ ಕೂಡ ಕಾರಣ ಆಗಿದ್ದಂಥ ಸಂಗತಿ ಮೇಲಿನ ಮೇಲೆ ಚರ್ಚೆಗೆ ಬರ್ತಾ ಇತ್ತು. ಈಗ ಇವರಿಬ್ರು ಈ ಪ್ರಕರಣದಲ್ಲಿ ಇವ್ರ ಪಾತ್ರ ಏನಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಿರುವಂತ ಸಂಗತಿ, ಏನ್ ಡೀಟೇಲ್ಸ್ ಗೊತ್ತಾಗ್ತಾ ಇದೆ ಪ್ರಜ್ವಲ್? ಮಲ್ತೇಶ್, ಇದುವರೆಗೆ ಗೊತ್ತಾಗಿರೋ ವಿಷಯ ಏನಂತ ಅಂದ್ರೆ ಇವರು ಅಂದ್ರೆ ಪೆನ್ ಡ್ರೈವ್ ಅನ್ನ ಹಂಚಿಕೆ ವಿಚಾರದಲ್ಲಿ ಪಾತ್ರ ವಹಿಸಿದ್ರು ಅನ್ನೋದು ಸದ್ಯಕ್ಕೆ ಇರುವಂತ ಮಾಹಿತಿ. ಇದೇ ಮಾಹಿತಿ ಆಧಾರವಾಗಿ ಇವರ ವಿರುದ್ಧವಾಗಿ ಹಾಸನ CN ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣವನ್ನ SIT ಕೂಡ ವರ್ಗಾವಣೆಯನ್ನ ಮಾಡಲಾಗಿತ್ತು. SIT ಅಧಿಕಾರಿಗಳು ಇವ್ರ ಮನೆಯನ್ನ ಭೇಟಿ ನೀಡಿ ಅಂದ್ರೆ ಮನೆಯನ್ನ ಸರ್ಚ್ ಮಾಡಿದಂತ ಸಹಿತ ಆಗಿತ್ತು. ಅವಾಗೇನು ಸಿಕ್ಕಿರಲ್ಲ ಅಂತ ಹೇಳಿ SIT ಅಧಿಕಾರಿಗಳು ವಾಪಸ್ ಬಂದಿದ್ರು. ಮತ್ತೆ ವಿಚಾರಣೆಗೆ ಅವಶ್ಯಕತೆ ಇದ್ದಾಗ ನೋಟಿಸ್ ಕೊಡ್ತೀವಿ ಅಂತ. ಅದರಂತೆ ಇವತ್ತು ವಿಚಾರಣೆಗೆ ಬನ್ನಿ ಅಂತ ಹೇಳಿ SIT ಸಹಿತ ಚೇತನ್ ಸೇರಿದಂತೆ ನವೀನ್ ಸೇರಿದಂತೆ ಇತರರಿಗೆ ನೋಟಿಸ್ ಅನ್ನ ಕೊಟ್ಟಿದ್ರು. ಅದ್ರ ಜೊತೆಯಲ್ಲಿ ಈ ಆರೋಪಿತ ವ್ಯಕ್ತಿಗಳೇನಿದ್ದಾರೆ ಇವರು ಹೈಕೋರ್ಟ್ ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಹಿತ ಹಾಕೊಂಡಿದ್ರು. ಅಂದ್ರೆ ಅಲ್ಲಿ ಲೋಯರ್ ಕೋರ್ಟ್ ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ರಿಜೆಕ್ಟ್ ಆಗಿದ್ದ ಪರಿಣಾಮವಾಗಿ ಇಲ್ಲಿ ಹೈಕೋರ್ಟ್ಗೆ ಹಾಕೊಂಡಿದ್ರು. ಹೈಕೋರ್ಟ್ ಅಲ್ಲಿ ಇವತ್ತು ಅವರು ವಿಚಾರಣೆಗೋಸ್ಕರ ನೋಡ್ಲಿಕ್ಕೆ ಅಂತ ಬಂದ್ರು ಅಂತ ಹೇಳಿ ಒಂದು ಮಾಹಿತಿ ಹೇಳ್ತಾರೆ. ಅಲ್ಲಿಗೆ ಹೈಕೋರ್ಟ್ಗೆ ಬಂದಂತ ಸಂದರ್ಭದಲ್ಲಿ SIT ಅಧಿಕಾರಿಗಳು ಹೈಕೋರ್ಟ್ನ ಬಳಿಯಿಂದನೇ ವಶಕ್ಕೆ ಪಡ್ಕೊಂಡು ಕರ್ಕೊಂಡ್ಬರುವಂತ ಕೆಲಸ ಆಗಿದೆ. ನಂತರ ಈಗ SIT ಕಚೇರಿ ಒಳಗಡೆ ಕರ್ಕೊಂಡ್ಬಂದು ಒಂದು 15-20 ನಿಮಿಷದೊಳಗೆ ಅವರನ್ನ ಹೊರಗಡೆಗೆ ಕರ್ಕೊಂಡು ಹೋಗಿದ್ದಾರೆ. ಬಹುಶಃ ಅವರ ಹಾಸನ್ ಕಡೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳಿ ಒಂದು ಮಾಹಿತಿ ಸಿಕ್ತು. ಸದ್ಯ ಮಲ್ಲೇಶ್ವರಂ ಭಾಗವಾಗಿ ಅವರ SIT ಅಧಿಕಾರಿಗಳಿರುವಂತ ಒಂದು ಜೀಪು ಟ್ರಾವೆಲ್ ಆಗ್ತದೆ. ಸದ್ಯ ಮುಂದೆ ಯಾವ ರೀತಿಯಾಗಿ ಇವ್ರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ತಾರೆ ಅನ್ನೋದು ನೋಡ್ಬೇಕಾಗ್ತದೆ. ಯಾಕಂದ್ರೆ ಇವರು ಚೇತನ್ ಅಂತೂ ಪರ್ಟಿಕ್ಯುಲರ್ಲಿ SIT ಅಧಿಕಾರಿಗಳಿಗೆ ಮನೆ ಸರ್ಚ್ ಮಾಡಿದಂತ ಸಂದರ್ಭದಲ್ಲಿ ಆತ ಮನೆಯಲ್ಲೇ ಇದ್ದ, ಅಂದ್ರೆ ಅಲ್ಲೇನೆ ಇದ್ದಂತ ವ್ಯಕ್ತಿ ಆಗಿದ್ದ. ಹೀಗಾಗಿ ಆ ಸಮಯದಲ್ಲಿ ಬಿಟ್ಟು ಇವಾಗ ಮತ್ತೆ ಯಾಕೆ ಹಿಡ್ಕೊಳ್ಳೋ ಪ್ರಯತ್ನ ಮಾಡ್ತೀರಾ ಅನ್ನೋದು ಸದ್ಯಕ್ಕಿರುವಂತ ಪ್ರಶ್ನೆ. ಥ್ಯಾಂಕ್ ಯು ಪ್ರಜ್ವಲ್.